ಹಲೋ ಸರ. ಹ್ಞೂ ಹಲೋ ಹಲೋ ಯಾರು? ಸರ್ ನಮಸ್ಕಾರ ಸರ. ನಮಸ್ಕಾರ. ಸರ್ ನಿಮ್ಮ ವಿಡಿಯೋ ನೋಡಿದ್ದು ಸರ್ ನಾ ಈಗ ಹಾಂ, ಅದಕ್ಕೆ ಫೋನ್ ಮಾಡಿದ್ದು ಸರ್. ಯಾವ ವಿಡಿಯೋ ನೋಡಿದ್ದೀರಾ ಈಗ? ಈಗ ಅದು ಸೀಜಿಂಗ್ ಎಲ್ಲ ಗಾಡಿ ಸೀಜಿಂಗ್ ಹೇಳಿದ್ರಲ್ಲ ಸರ್. ಲಾಯರ್ ಹೇಳಿರೋದಾ ಇಲ್ಲ ನಮ್ಮದು ಹೇಳ್ತಾ ಇದ್ದೀರಾ? ನೀವು ಲಾಯರ್ ಹೇಳಿದ್ರಿ ಸರ್ ಅದು. ಲಾಯರಾ? ಅವ್ರು ಸ್ವಲ್ಪ ಆಚೆ ಇದ್ದಾರಲ್ಲ, ಯಾಕೆ? ಅವ್ರಿಗೆ ಕೆಲಸ ಐತೆ ಸರ್ ಅವ್ರ ಬಳಿ. ಅಂದ್ರೆ ನಮ್ಮದು ಗಾಡಿ ಸೀಜ್ ಮಾಡಿದ್ರು ಸರ್ ಮೊನ್ನೆ. ಹಾಂ ಅವ್ರು ಲೆಟ್ರ್ ಕೊಡೋಕ್ಕಿಲ್ಲ ಸರ್ ಅವರು. ಹಂಗೆ ಬಂದ್ರೆ ಬರೀ ಸೀಜ್ ಮಾಡಿದ್ದು ಅಂತ ಏಕ ಸರ್ ಹಾಂ. ನಮ್ಮ ಬಳಿ ದುಡ್ಡು ತೊಗೊಂಡ್ರಿ ಸರ್ ಅವರು. ಯಾವ ಗಾಡಿ? 4 ವೀಲರ್ ಸರ್, ಅಶೋಕ್ ಲೇಲ್ಯಾಂಡ್ ಸರ್. ಸೀಸಿಂಗ್ ಲೆಟ್ರ್ ಕೊಟ್ಟವ್ರಾ? ಸೀಜಿಂಗ್ ಲೆಟ್ರ್ ಕೊಡಲಿಲ್ಲ ಸರ್ ಅವರು. ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಎಫ್.ಐ.ಆರ್ ಮಾಡಿ ಅವ್ರ ಮೇಲೆ. ಅಂದ್ರೆ ಸರ್ ಮತ್ತೆ ಅವ್ರು ಏನು ಮಾಡಿದ್ರು, ಸೀಜಿಂಗ್ ಬಂದಿದ್ದು ನಾವು ಅದ್ರದ್ದೆಲ್ಲ ಚಾರ್ಜ್ ತೊಗೊಂಡಾರ ಸರ್. ಮತ್ತೆ ಗಾಡಿ ಅವರು ತೊಗೊಂಡು ಹೋಗಾಕಿಲ್ಲ ಸರ್, ನಾವು ಗಾಡಿ ಮುಚ್ಚಿಟ್ಟಿದ್ದು ರೀ. ಹಾಂ. ಸೀಜಿಂಗ್ ಚಾರ್ಜಸ್ ತೊಗೊಂಡಾರ ಸರ್ ಅವರು. ಸೀಸಿಂಗ್ ಚಾರ್ಜಸ್ ತೊಗೊಂಡಿದ್ದಾರಾ? ಹಾಂ ತೊಗೊಂಡಾರ ಸರ್. ಬಂದು ಅವರು ನಾವು ಇಲ್ಲೆಲ್ಲ ಬಂದು ಮಾಡಿ ತೊಗೊಂಡು ಮನೆ ಮಟ್ಟ ಬಂದು ಚಾರ್ಜಸ್ ಕೊಡ್ಬೇಕಂತ ಹೇಳಿ ಹಾಂ. ಅದು 15,000ನ ತೊಗೊಂಡಾರ ಸರ್ ಅವರು. ಹ್ಞೂ. ಅದು ಏನಕ್ಕೆ ಕೊಡಕ್ಕೆ ಹೋಗಿದ್ದೀರಾ ನೀವು ಆ ಥರ? ಅವ್ರದ್ದು ಸೀಜಿಂಗ್ ಅಂದ್ರೆ ಕೊಡಕ್ಕೆ ಬೇಕಿಲ್ಲ, ನೀವು ಅದನ್ನು ಅಮೌಂಟ್ ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ ಸರ್, ಸೀಸಿಂಗ್ ಅಂದರೆ ಅವ್ರು ಸೀಸಿಂಗ್ ಲೆಟ್ರ್ ಬಂದರೆ ನಿಮ್ಗೆ ಯಾವ ಥರ ಬರ್ಬೇಕು ಸೀಸಿಂಗ್ ಲೆಟ್ರ್ ಹೇಳಿ? ನೀವು ಅವ್ರು ಹೇಳಿದಾರೆ ಸರ್, ಈಗ ಅವ್ರು ಕೋರ್ಟ್ ದೂರದಿಂದ ಬರ್ಬೇಕಂತ ಹೇಳಿ. ಕೋರ್ಟಿಂದ ಬರಬೇಕು, ಇಲ್ಲಾಂದರೆ ಲೋಕಲ್ ಸ್ಟೇಷನ್ ಪೊಲೀಸ್ ಅವರಿಂದ ಒಂದು ಲೆಟ್ರ್ ಕಾಪಿ ಕೊಡ್ಬೇಕು ನಿಮಗೆ. ನಾವು ನಿಮ್ಗೆ ಗಾಡಿ ಸೀಸ್ ಮಾಡೋಕ್ಕೆ ನಮ್ಗೆ ಅಧಿಕಾರ ಇದೆ ಅಂತ. ಹೌದು ಸರ್. ಅವ್ರು ಸುಮ್ಮನೆ ಅವರು ಸೀಸಿಂಗ್ ಲೆಟ್ರ್ ತೊಗೊಂಡು ಬಂದು ಕೊಟ್ಟರೆ ಯಾವ ಥರ ಅದು? ಅದೇ ಸರ್, ಹಂಗೆ ಆಗಿದೆ ಸರ್ ಅದೀಗ. ಹಾಂ. ನಾವು ಬೆಳಗಾವಿ ಡಿಸ್ಟ್ರಿಕ್ಟಿಂದ ಮಾಡೀವಿ ಸರ್ ನಾವು. ಇದು ಯಾವಾಗ ಬಂತು, ಎಲ್ಲಿ ಬಂತು ಸರ್ ಅದು? ಹ್ಞೂ. ಇದು ಯಾವುದು ಸರ್ ಅದು? ಇದು ಬೆಂಗಳೂರು. ಬೆಂಗಳೂರು ಸರ್. ಈಗ ಮತ್ತೊಂದು ಹಂಗೆ ಆಗಿದೆ ಸರ್, ಈಗ ಏನಾಗಿದೆ ಸರ್ ಅದು, ಈಗ ಮನೆಯೂ ಸಹ ಹಂಗೆ ಆಗಿದೆ ಸರ್ ನಮ್ಮದು. ಅದು 7 ಲಕ್ಷ ರೂಪಾಯಿ ಲೋನ್ ತೊಗೊಂಡು ಮನೆಗೆ. ನಿಮ್ಮ ಸೌಂಡ್ ಸರಿಯಾಗಿ ಬರ್ತಾ, ಗಾಡಿ ಸೌಂಡ್ ಏನೋ ಜಾಸ್ತಿ ಬರಾಕತ್ತೆ ಅಲ್ಲಿ. ಹೌದು ಸರ್. ಈಗ ನೋಡಿ ಸರ್. ಹಾಂ, ಇವಾಗ ಕರೆಕ್ಟಾಗಿದೆ. 7 ಲಕ್ಷ ರೂಪಾಯಿ ಲೋನ್ ತೊಗೊಂಡು ಸರ. ಹಾಂ. ಅದು 7 ಲಕ್ಷ ರೂಪಾಯಿ ಲೋನ್ ತೊಗೊಂಡ್ರೆ ಸರ್, ಅದು 3 ವರ್ಷ ನಾವು ತುಂಬಿದ್ದು ಸರ್. ಈಗ ಹಾಂ. ಆಲ್ರೆಡಿ ಹಾಂ. 3 ವರ್ಷ ತುಂಬಿದರೆ ಅವ್ರ ಬ್ಯಾಂಕ್ ಮ್ಯಾನೇಜರ್ ಸರ್ ಅವ್ನು. ಹಾಂ. ಆ 7 ಕಂತು ಅವನು 3 ಕಂತು ಫೋನ್ಪೇ ಮಾಡ್ಕೊಂಡು ಸರ್. ಹಾಂ. 3 ಕಂತು ಫೋನ್ಪೇ ಮಾಡ್ಕೊಂಡು 4 ಕಂತು ಕ್ಯಾಶ್ ತೊಗೊಂಡು ಸರ್ ಅವ್ನು. ಹಾಂ. ಅದು 4 ಕಂತು ಒಟ್ಟು ಟೋಟಲ್ 7 ಕಂತು ಸರ್ ಅವ್ನು ಬ್ಯಾಂಕ್ ಮ್ಯಾನೇಜರ್ ಸರ್ ಅವ್ನು. ಹಾಂ. ಅವ್ನು ತೊಗೊಂಡು ಹೋಗ್ಬಿಟ್ಟಾನ ಸರ್. ತೊಗೊಂಡು ಹೋಗ್ಬಿಟ್ಟು ಸರ್ ಅವ್ನು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಾಂ ಸರ್. ಯಾರು ಬಂದು ಹೇಳಕ್ಕಿಲ್ಲ ಸರ್, ಡೈರೆಕ್ಟ್ ಬಂದ್ರೆ ಸರ್ ಎಲ್ಲ ಸೀಜಿಂಗ್ ಮಾಡಲಿಕ್ಕೆ ಹೋಗ್ಯಾರ ಸರ್ ಮನೆ ಅವ್ರು. ನಮ್ಮದು ಹಾಂ. ಮನೆ ಸೀಜಿಂಗ್ ಮಾಡ್ಯಾರ ಸರ್, 7 ತಿಂಗಳು ಆಯ್ತು ಸರ್ ಸೀಜಿಂಗ್ ಮಾಡಿ. ಹಾಂ. ಮೊನ್ನೆ ನಾವು ಈಗ ಮೊನ್ನೆ ಇದ್ರೊಳಗೆ ಸರ್ ಫೈನಾನ್ಸ್ ಒಳಗಿಂದಾರ ಬಂದಿರ್ತಲ್ಲ ಸರ್, ಹಾಂ. ಅದಕ್ಕೆ ಹೇಳಲಿಕ್ಕೆ ಹೋಗಿದ್ದು ನಾವು ಸರ್ ಚಾವಿ. ಅದಕ್ಕೆ ಹಾಂ. ಅವ್ರು ಚಾವಿ ಕೊಡಲಿಲ್ಲ ಸರ್. ಅದನ್ನು ಕೋರ್ಟ್ ದೂರ ಬಂದೈತಿ, ಏನು ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ ಸರ್. ಅಂದ್ರೆ ಮನೆ ಸೀಜಿಂಗ್ ಮಾಡಕ್ಕೆ ಬಂದಾಗ ಸರ್ ಅವ್ರೊಬ್ಬರು ಅಂತೆಗೂ ಯಾರಂತೆಗೂ ಒಬ್ಬರು ಅಂತೆಗೂ ಆಡಿ ಇಲ್ಲ ಸರ್. ಹಾಂ. ಆಡಿ ಅಂತ ಹಾಕೊಂಡ ಬಂದಿಲ್ಲ ಸರ್ ಅವರು, ವಕೀಲರು ಅಂತಾರೆ ಅವರು. ಅವರು ಆಡಿನೂ ಹಾಕೊಂಡ್ ಬಂದಿಲ್ಲ. ಮತ್ತು ಇಲ್ಲಿ ಬಂದು ಒಬ್ಬರು ಪೊಲೀಸನ್ನ ಕರ್ಸಿರು ಸರ್ ಅವರು. ಹಾಂ. ಅದು ಪೊಲೀಸ್ ಬಂದು ಲಾಕ್ ಮಾಡಿ ಕೊಟ್ಟು ಹೋಗ್ಯಾರ ಸರ್. 7 ತಿಂಗಳು ಆಯ್ತು ಸರ್. ಹ್ಞೂ. ಮತ್ತು 7 ತಿಂಗಳು ಸರ್ ನಾವು ಅವ್ನ ಮ್ಯಾಗ ಎಫ್.ಐ.ಆರ್ ಮಾಡಕ್ಕಿಲ್ಲಾಗಿತ್ತು ಸರ್. ಅವ್ನು ರೊಕ್ಕ ತೊಗೊಂಡೋಗಿದ್ದಲ್ಲ ಸರ್, ಹಾಂ. ಅವ್ನ ಮ್ಯಾಗ ಎಫ್.ಐ.ಆರ್ ಮಾಡಕ್ಕಿಲ್ಲಾಗಿತ್ತು ರೀ. ಹಾಂ. ನಾವು ಈಗ ಎಫ್.ಐ.ಆರ್ ಮಾಡಿ ಅದು ಈಗ ಎಫ್.ಐ.ಆರ್ ಮಾಡಿ ಬಂದವು ಸರ್. ಹಾಂ. ಈಗ ಮಾಡಿದ್ದೀರಾ? ಹಾಂ, ಈಗ ಮಾಡಿದ್ವಿ ಸರ್ ನಾವು ಹ್ಞೂ. ಅದು ಈಗ ಅವರು ಲೆಟ್ರ್ ನಮ್ಗೆ ಎಫ್.ಐ.ಆರ್ ಲೆಟ್ರ್ ಕೊಡ್ರ ಸರ್. ಹಾಂ. ಅದು ಯಾರು ಹಿಡಿಬೇಕು ಸರ್? ನಾವೀಗ ಗೌರ್ಮೆಂಟ್ ವಕೀಲಿಗೆ ಹಿಡಿಬೇಕಂದ್ರೆ ಪ್ರೈವೇಟ್ ವಕೀಲಿಗೆ ಹಿಡಿಬೇಕು ಸರ್? ಪ್ರೈವೇಟ್ ವಕೀಲ್ಗಿರಿದ್ರೆ ನೀವು ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಹಾಂ ಗೌರ್ಮೆಂಟ್ ವಕೀಲ್ಗರು ಇದ್ರೂ ಸ್ವಲ್ಪ ಖರ್ಚು ಮಾಡ್ಬೇಕು ನೀವು ದುಡ್ಡು. ಹಾಂ ಯಾಕಂದರೆ ಗೌರ್ಮೆಂಟ್ ವಕೀಲಿಗೆ ಇಕ್ಕಿರ್ತಾರಲ್ಲ, ಅದೆಷ್ಟು ಬರುತ್ತೆ ಅದರಲ್ಲಿ ಅವರು 1% ಇಷ್ಟಂತ ಅವರು ತೊಗೋತಾರೆ. ಹಾಂ ಸರ್. ಹಾಂ, ತೊಗೊಂಡಿರೋದು ಮಾಡಿಕೊಡ್ತಾರೆ. ಅದು ನಾವು ಅವ್ರಿಗೆ ದುಡ್ಡು ಕಟ್ಲಿಕ್ಕೆ ಹೋಗಿದ್ದು ಸರ್. 5 ಲಕ್ಷ ರೂಪಾಯಿ ಅವ್ನು ಕಟ್ಲಿಕ್ಕೆ ಹೋಗಿದ್ದು ಸರ್. ಹ್ಞೂ. 5 ಲಕ್ಷ ರೂಪಾಯಿ ಕಟ್ಲಿಕ್ಕೆ ಹೋದ್ರೆ ತೊಗೊಂಡಿಲ್ಲ ಸರ್ ಅವರು. ಹಾಂ. ಏನಂತವ್ರೆ? ಇಲ್ಲ, ನೀವು ಅಷ್ಟು ಒಮ್ಮೆ ತುಂಬೇಕು ಸರ್. 6.5 ಲಕ್ಷ ರೂಪಾಯಿ ಪೂರ ಒಮ್ಮೆ ತುಂಬೇಕಂತ ಹೇಳ್ತಾರೆ ನಮಗೆ ಅವರು. ಎಷ್ಟು ಗಾಡಿ ಮೇಲೆ ಫೈನಾನ್ಸ್ ಇದೆ? ಗಾಡಿ ಮ್ಯಾಗಿಲ್ಲ ಸರ್, ಮನೆ ಮ್ಯಾಗಿಲ್ಲ ಸರ್. ಪೈಲ ಅರ್ಥ ಆಗಿಲ್ಲ. ಅದು ಮನೆ ಹೋಮ್ ಲೋನ್ ಅಂತ ಸರ್, ಮನೆ ಮೇಲೆ ಇರ್ತದೆ ಸರ್ ಅದು. ಮನೆ ಮೇಲೆ ಆಯ್ತಾ? ಹಾಂ ಸರ್. ಹಾಂ, ಮನೆ ಮೇಲೆ ಎಷ್ಟು ಹಾಕಿದಾರಪ್ಪ ಹೋಮ್ ಲೋನ್ ಅಂದ್ರೂ? ಅದು 7 ಲಕ್ಷ ರೂಪಾಯಿ ನಾವು ಹೋಮ್ ಲೋನ್ ಮಾಡಿದ್ದು ಸರ್. ಹಾಂ. ಅದರಲ್ಲಿ 3 ವರ್ಷ ತುಂಬಿದೆ ಸರ್ ನಾವೀಗ. ಹಾಂ. ಇನ್ನು ನೀವು 4 ಲಕ್ಷ ತುಂಬಬೇಕು. ಅದು 4 ಲಕ್ಷ ತುಂಬಬೇಕಿತ್ತು ಸರ್. ಅದು 3 ವರ್ಷ ತುಂಬಿದವ್ರು ಈಗ. ಹಾಂ. ಅದ್ರ ಮತ್ತು ನಾವು ತುಂಬೋದು ಬಿಡೋಣ. ಅವ್ರು ಈಗ 10 ಲಕ್ಷ 40 ಸಾವಿರ ಮಾಡ್ಯಾರ ಸರ್ ಈಗ. ಬಡ್ಡಿ ಎಷ್ಟು ಹಾಕೋರು ಅಂತಾರೆ ಅವರು? ಅವ್ರು ಬಡ್ಡಿ ಭಾಳ ಹಾಕಿದಾರೆ ಸರ್. ಚೆಕ್ ಬೌನ್ಸ್ ಅದು ಇದು ಅಂತೂ ಭಯಂಕರ ಹಾಕಿದಾರೆ ಸರ್. ಒಟ್ಟು ಟೋಟಲ್ 10 ಲಕ್ಷ ರೂಪಾಯಿ ಮಾಡ್ಯಾರ ಸರ್ ಈಗ. ಹೌದು ಸರ್. ಚೆಕ್ ಬೌನ್ಸಿಗೆ ಬಡ್ಡಿ ಎಷ್ಟಿದೆ? ವಿತೌಟ್ ಚೆಕ್ ಬೌನ್ಸಿಗೆ ಬಡ್ಡಿ ಎಷ್ಟಿದೆ? ಹಾಂ ಸರ್. ಅದು ಮೊದಲು ಅದು ಚೆಕ್ ಮಾಡಿ. ಯಾಕಂದರೆ
ಚೆಕ್ ಬೌನ್ಸಿಗೆ ಒಂದು ಫೈನ್ ಇರುತ್ತೆ. ಹಾಂ ಸರ್. ಅದು ಓವರಾಗಿ ಇರಬಾರ್ದು, ಕಮ್ಮಿನೇ ಇರಬೇಕು ಅದಕ್ಕೆ. ಹಾಂ ಸರ್. ಆಯಿತಾ? ಈಗ ನೀವು ಫೈನಾನ್ಸ್ ಕಟ್ತಾ ಇದ್ದೀರಾ, ಅದಕ್ಕೊಂದು ಇಷ್ಟಂತ ಇಂಟ್ರೆಸ್ಟ್ ಹಾಕ್ತಾರೆ ಬಡ್ಡಿ. ಅದಕ್ಕೆ ಎಷ್ಟು ಬಡ್ಡಿ ಹಾಕಿದಾರೆ ಅದು ಚೆಕ್ ಮಾಡ್ಬೇಕು ನೀವು. ಅದು ಸರ್ ಒಂದು ಏನಾಗಿತ್ತು ಅದು ಅವರು ಫೈನಾನ್ಸ್ ಅಂದ್ರೆ ಅದು ಬ್ಯಾಂಕ್ ಥ್ರೂ ಕಟ್ಟಾಕಿತ್ತು ಸರ್ ಅದು. ಹಾಂ. ಅದು ಬ್ಯಾಂಕ್ ಥ್ರೂ ಅಂದ್ರೆ ಅದು ಸಹಿ ಬ್ಯಾಂಕ್ನಾಗ ಒಂದು ಅಲ್ಲೊಂದು ಬೇರೆ ಆಗಿತ್ತು ಸರ್, ಇಲ್ಲೊಂದು ಬೇರೆ ಆಗಿತ್ತು ಸರ್. ಅದು ಮನೆಗೆ ಬಂದು ದುಡ್ಡು ಕಳ್ಕೊಂಡು ಹೊಂಟಾರೆ ಸರ್ ಅವರು. ಹಾಂ. ಮನೇಲಿ ಬಂದು ದುಡ್ಡು ಕಳ್ಕೊಂಡು ಹೋಗ್ಬೇಕಾದ್ರೆ 3 ಕಂತು ಫೋನ್ ಪೇ ಮಾಡ್ಕೊಂಡಿರಿ ಸರ್ ಅವರು. ಹಾಂ. 4 ಕಂತು ಬರೀ ಕ್ಯಾಶ್ ತೊಗೊಂಡೋಗ್ಯಾರ ಸರ್. ಅದು ತುಂಬಲಿಲ್ಲ, ಡೈರೆಕ್ಟ್ ತೊಗೊಂಡೋಗ್ಬಿಟ್ರೆ ಸರ್. ಅವ್ರು ಬ್ಯಾಂಕ್ ಮ್ಯಾನೇಜರ್ ತೊಗೊಂಡೋಗ್ಯಾನ ಸರ್ ಅದನ್ನ ದುಡ್ಡು.